ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಿಮ್ಮ ರವಿ ಫೈರ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. PM ವಿಶ್ವಕರ್ಮ ಯೋಜನೆಗೆ ಅಪ್ಲಿಕೇಶನ್ ಆಗಿಬಿಟ್ಟು ಟ್ರೈನಿಂಗ್ ಅನ್ನು ಮುಗಿಸ್ಕೊಂಡು ಬಂದಿದ್ದಾದ್ಮೇಲೆ ಟೂಲ್ ಕಿಟ್ಗೆ ಬುಕ್ ಮಾಡ್ತೀರಾ. ಟೂಲ್ ಕಿಟ್ಗೆ ಬುಕ್ ಮಾಡಿದ 1 or 2 ಮಂತ್ ಒಳಗಡೆ ಈ ರೀತಿಯಾಗಿ ಮೆಸೇಜ್ ಬಂದಿದೆ. ಅದು ಏನಪ್ಪ ಮೆಸೇಜ್ ಅಂತ ಅಂದರೆ, ಡಿಯರ್ ಯೂಸರ್, ಆನ್ e-rupee ವೋಚರ್ ಫ್ರಮ್ PM ವಿಶ್ವಕರ್ಮ ಸ್ಕೀಮ್ ಇಸ್ ರಿವೋಕ್ಡ್ ಬೈ ಮಿನಿಸ್ಟ್ರಿ ಆಫ್ MSME ಅಂತ ಹೇಳ್ಬಿಟ್ಟು ಮೆಸೇಜ್ ಬಂದಿದೆ. ಸೊ ಇದರ ಅರ್ಥ ಏನಪ್ಪ ಅಂತ ಅಂದರೆ, MSME ಕಡೆಯಿಂದ e-rupee ವೋಚರನ್ನು ರಿವಾಕ್ಡ್ ಅಂದರೆ ಹಿಂಪಡೆಯಲಾಗಿದೆ. ಏನು 15,000 ರೂಪಾಯಿ ಟೂಲ್ ಕಿಟ್ ಇದೆ, ಆ ವೋಚರ್ ಏನಿದೆ ಅದನ್ನು ನಾವು ಹಿಂದಕ್ಕೆ ತಗೊಂಡಿದ್ದೀರಿ ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ಮೆಸೇಜ್ ಬಂದರೆ ಏನು ಮಾಡಬೇಕು, ಏನು ಮಾಡಿದ್ರೆ ನಮಗೆ ಟೂಲ್ ಕಿಟ್ ಅಥವಾ e-rupee ವೋಚರ್ ಬರುತ್ತೆ ಅಂದರೆ 15,000 ರೂಪಾಯಿ ಬೆಲೆ ಬಾಳುವ ಟೂಲ್ ಕಿಟ್ ಬರುತ್ತೆ. ಇದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ರೀತಿ ಮೆಸೇಜ್ ಬಂದಿದೆ, ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿದಾಗ ಅವರು ಏನು ಹೇಳಿದ್ರಪ್ಪ ಅಂತ ಅಂದರೆ, ಯಾರಿಗೆಲ್ಲ ಈ ರೀತಿ ಮೆಸೇಜ್ ಬಂದಿದೆ ಅವರು ನಿಮ್ಮ ಒಂದು ಪ್ಲೇಸ್ಟೋರಲ್ಲಿ PM ವಿಶ್ವಕರ್ಮ ಆ್ಯಪ್ ಮತ್ತು ಇಂಡಿಯನ್ ಬ್ಯಾಂಕ್ ಕಾರ್ಪೊರೇಷನ್ ಮರ್ಚು ಇವೆರಡನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕು ಪ್ಲೇಸ್ಟೋರಲ್ಲಿ. ನಂತರ ಅದರಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಹೇಳಿದ್ರು. ಸೊ ಅದರಲ್ಲಿ ರಿಜಿಸ್ಟರ್ ಮಾಡೋಣ ಅಂತ ಹೇಳ್ಬಿಟ್ಟು ಎಷ್ಟೋ ಬಾರಿ ಪ್ರಯತ್ನ ಮಾಡಿದ್ರು ಸಹ ಸರ್ವರ್ ಪ್ರಾಬ್ಲಮಿಂದ ಆಗಲಿಲ್ಲ. ಸುಮಾರು ಹತ್ತತ್ರ ಏನಿಲ್ಲ ಅಂದ್ರೂ 4-5 ಡೇಸ್ ಇದೇ ಟ್ರೈ ಮಾಡ್ತಾ ಇದ್ದೆ, ಬಟ್ ಆಗಲಿಲ್ಲ. ಕೊನೆಗೆ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿದೆ. ಸೊ ಅವ್ರು ಹೇಳಿದ್ರು ಈ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು. ಅದೇ ರೀತಿಯಾಗಿ ಪ್ರೊಸೆಸಿಂಗ್ ಮಾಡಿದ್ರೂ ಸಹ ಆಗಲಿಲ್ಲ. ಆಮೇಲೆ ಕಸ್ಟಮರ್ ಕೇರ್ಗೆ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ, ಏನು ಸಮಸ್ಯೆ, ಏನು ಮಾಡಬೇಕು, ಇದರಲ್ಲಿ ರಿಜಿಸ್ಟರ್ ಮಾಡೋಕ್ಕೆ ಆಗ್ತಾ ಇಲ್ಲ ಟೂಲ್ ಕಿಟ್ ಅಂತ ಕೇಳಿದ್ದಕ್ಕೆ, ಇದು ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಇದು ತುಂಬ ಸರ್ವರ್ ಸಮಸ್ಯೆ ಇದೆ. ಒಂದು ವೇಳೆ ಮುಂದಿನ ದಿನದಲ್ಲಿ ಇದು ಮಾಡೇಬೇಕು ಅಂತ ಬಂದರೆ ನಾವು ಆವಾಗ ನಿಮಗೆ ಇನ್ಫಾರ್ಮೇಷನನ್ನು ಕೊಡ್ತೀವಿ. ಅಥವಾ ನಿಮಗೆ ಟೂಲ್ ಕಿಟ್ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಬರ್ತಾರೆ, ಅವರೇ ನಿಮ್ಮ ಮೊಬೈಲಲ್ಲಿ ಈ 2 ಆ್ಯಪ್ಗಳನ್ನು ಇನ್ಸ್ಟಾಲ್ ಮಾಡಿಬಿಟ್ಟು ರಿಜಿಸ್ಟರ್ ಮಾಡ್ತಾರೆ. ಸೊ ಇದು ತುಂಬ ಸರ್ವರ್ ಸಮಸ್ಯೆ ಇದೆ, ಈಗ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಒಂದು ವೇಳೆ ಇದು ಮಾಡೇಬೇಕು ಅಂತ ಬಂದಾಗ ನಾವು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀವಿ. ಅಥವಾ ಯಾರು ನಿಮಗೆ ಟೂಲ್ ಕಿಟ್ ಕೊಡೋಕ್ಕೆ ಬರ್ತಾರೆ ಅವರೇ ನಿಮ್ಮ ಮೊಬೈಲಲ್ಲಿ ಮಾಡಿಕೊಡ್ತಾರೆ. ಅದೇ ರೀತಿಯಾಗಿ ಮತ್ತೊಂದು ಪ್ರಶ್ನೆಯನ್ನು ಕೇಳಿದೆ ಕಸ್ಟಮರ್ ಕೇರ್ ಅವ್ರಿಗೆ. ಸೊ ಒಂದು ವೇಳೆ ಟೂಲ್ ಕಿಟ್ ಬುಕ್ ಮಾಡಿದಾಗ ಈ ವೋಚರ್ದು ಮೆಸೇಜ್ ಬಂದಿರುತ್ತೆ ಅಥವಾ ಅವರು ಬಾರ್ ಕೋಡನ್ನು ಡೌನ್ಲೋಡ್ ಮಾಡಿ ಇಟ್ಕೊಂಡಿರ್ತಾರೆ. ಒಂದು ವೇಳೆ ಬಾರ್ ಕೋಡ್ ಏನಾದರೂ ಡಿಲೀಟ್ ಆದರೆ ಟೂಲ್ ಕಿಟ್ ಬುಕ್ ಮಾಡಿದಾಗ ಒಂದು ಲಿಂಕ್ ಬಂದಿರುತ್ತೆ, ಆ ಲಿಂಕ್ ಒತ್ತಿದ್ರೆ QR ಕೋಡ್ ಓಪನ್ ಆಗುತ್ತೆ. ಆ ಲಿಂಕ್ ಏನಾದರೂ ಡಿಲೀಟ್ ಆಗಿದ್ರೆ, ಆ ಲಿಂಕು ಮೆಸೇಜ್ ಏನು ಬಂದಿರುತ್ತೆ ಆ ಮೆಸೇಜ್ ಡಿಲೀಟ್ ಆಗಿದ್ರೆ, ಅಥವಾ ಮೊಬೈಲಲ್ಲಿ QR ಕೋಡನ್ನು ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಂಡಿರ್ತಾರೆ, ಅದು ಡಿಲೀಟ್ ಆದರೆ ಏನು ಮಾಡಬೇಕು ಅಂತ ತಿಳಿಸಿದೆ. ಸೊ ಅವರು ತಿಳಿಸಿದ್ರು ಭೀಮ್ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ, ಅದರಲ್ಲಿ e-rupee ವೋಚರ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ QR ಕೋಡ್ ಇರುತ್ತೆ, ಅದನ್ನ ಓಪನ್ ಮಾಡ್ಕೊಂಡ್ರೆ ನಿಮಗೆ QR ಕೋಡ್ ಓಪನ್ ಆಗುತ್ತೆ, ಅದನ್ನ ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಳ್ಳಿ ಅಂತ ಹೇಳಿದ್ರು. ಸೊ ಅದನ್ನ ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ಬೇಕಾದ್ರೆ, ಸೊ ನಮ್ಮ ಹತ್ತಿರದಲ್ಲಿ ನಾನು ಅಪ್ಲಿಕೇಶನ್ ಆಗದಂಥವ್ರದ್ದಾಗಿರ್ಬೋದು ಅಥವಾ ಆಗದೆ ಇರ್ತಕ್ಕಂಥವ್ರಾಗಿರ್ಬೋದು, ನಮ್ಮ ಹತ್ತಿರದಲ್ಲಿ ಯಾರಾದ್ರೂ ಟೂಲ್ ಕಿಟ್ಗೆ ಬುಕ್ ಮಾಡಿದರೆ, ನೀವು QR ಕೋಡನ್ನು ಕಳ್ಕೊಂಡಿದ್ರೆ ಅಥವಾ ಟೂಲ್ ಕಿಟ್ಗೆ ಬುಕ್ ಮಾಡಿದಾಗ ಒಂದು ಲಿಂಕ್ ಬಂದಿರುತ್ತೆ QR ಕೋಡ್ದು, ಆ ಮೆಸೇಜ್ ಏನಾದರೂ ಕಳ್ಕೊಂಡಿದ್ರೆ ದಯವಿಟ್ಟು ನನ್ನ ಭೇಟಿಯಾಗಿ, ನಮ್ಮ ಸೈಬರ್ಗೆ ಭೇಟಿಯಾಗಿ ನಾನು QR ಕೋಡನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ತಿಳಿಸ್ತೀನಿ. ಅದು ಆಗ ವಿಡಿಯೋ ಸಹ ಮಾಡ್ಕೊತೀನಿ, ಆಗ ಬೇರೆಯವ್ರಿಗೂ ಸಹ ಹೆಲ್ಪ್ ಆಗುತ್ತೆ. QR ಕೋಡ್ ಕಳ್ಕೊಂಡಂಥವ್ರಿಗೆ ಆ ವಿಡಿಯೋ ನೋಡಿಕೊಂಡು ಅವರು QR ಕೋಡ್ನ ಮತ್ತೆ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಆ QR ಕೋಡ್ ಇದ್ದರೆ ಮಾತ್ರ ನಿಮಗೆ ಟೂಲ್ ಕಿಟ್ಟನ್ನು ಕೊಡ್ತಾರೆ. ಸೊ ಆ QR ಕೋಡಲ್ಲಿ 15,000 ರೂಪಾಯಿ ಇರುತ್ತೆ, ಅದನ್ನು ಸ್ಕ್ಯಾನ್ ಮಾಡ್ಕೊತಾರೆ. ಸ್ಕ್ಯಾನ್ ಮಾಡ್ಕೊಂಡಾಗ 15,000 ರೂಪಾಯಿ ಅವ್ರಿಗೆ ಹೋಗುತ್ತೆ, ನಿಮಗೆ 15,000 ರೂಪಾಯಿ ಬೆಲೆ ಬಾಳೋ ಟೂಲ್ ಕಿಟ್ಟನ್ನು ಕೊಡ್ತಾರೆ. ಸೊ ನಾನು ನಿಮ್ಮ ಹತ್ರ ಕೇಳೋದಿಷ್ಟೇ, ನಮ್ಮ ಹತ್ರದಲ್ಲಿ ಯಾರಾದರೂ ಇದ್ದರೆ ನಿಮ್ಮ ಮೊಬೈಲನ್ನು ಎತ್ಕೊಬರ್ರಿ, ನಾನು ಅದ್ರ ಮುಖಾಂತರ ವಿಡಿಯೋ ಮಾಡೋದ್ರ ಮುಖಾಂತರ ತುಂಬ ಜನರಿಗೆ ಹೆಲ್ಪ್ ಆಗುತ್ತೆ. ಸೊ ಇದೇ ರೀತಿಯಾಗಿ ಸರ್ಕಾರದಿಂದ ಅಥವಾ ಗೌರ್ಮೆಂಟಿಂದ ಏನೇ ಸ್ಕೀಮ್ ಬಂದರೂ ವಿಡಿಯೋ ಮುಖಾಂತರ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ. ಹಾಗಾಗಿ ಕಂಟಿನ್ಯೂ ಆಗಿ ವಿಡಿಯೋವನ್ನು ನೋಡ್ತಾ ಇರಿ ಸ್ನೇಹಿತರೆ. ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರ್ತಕ್ಕಂಥವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.